ಗದಗ ಜಿಲ್ಲೆ ರೋಣ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ಕೃಷಿ ಗೋಷ್ಠಿ ನೆರವೇರಿಸಿದರು. ಶ್ರೀ ಶರಣಬಸವೇಶ್ವರ ದೇವಸ್ಥಾನ ಕದಳಿ ಮಠ ಮಲ್ಲಾಪುರ ಷಟ್ಸ್ಥಳ ಬ್ರಹ್ಮ ಡಾಕ್ಟರ್ ಶ್ರೀ ಗುರು ಸಿದ್ದವೀರ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು ತಪೋತಾಣ ಪುಣ್ಯಾರಣ್ಯ ಪತ್ರಿವನ ಮಠ ನರಗುಂದ ಇವರ ಕೃಪಾ ಆಶೀರ್ವಾದದೊಂದಿಗೆ 32ನೇ ಬೆಳಕು ಕಾರ್ಯಕ್ರಮದಲ್ಲಿ ಕೃಷಿ ಗೋಷ್ಠಿ ಮತ್ತು ಹೈನುಗಾರಿಕೆ ಗೋಷ್ಠಿ ನೆರವೇರಿಸಿದರು. ಕೃಷಿ ಗೋಷ್ಠಿಯನ್ನು ಶ್ರೀಮತಿ ಚೇತನಾ ಪಾಟೀಲ್ ನೆರವೇರಿಸಿ ಮಾತನಾಡಿ, ರೈತರಿಗೆ ಸರ್ಕಾರದಿಂದ ಸಿಗುವ ಅನುದಾನ ಕುರಿತು ಮತ್ತು ಲಾಭದಾಯಕ ಕೃಷಿ ಮಾಡಲು ಅನುಕೂಲವಾಗುವ ನಿಟ್ಟಿನಲ್ಲಿ ಅವರು ಸಂಪೂರ್ಣ ಮಾಹಿತಿಯನ್ನ ನೀಡಿದರು. ಅದೇ ರೀತಿ ಮಲ್ಲಾಪುರ ಗ್ರಾಮದ ಕೋಆಪರೇಟಿವ್ ಸೊಸೈಟಿಯ ರೈತರ ಬೇಡಿಕೆಗೆ ಬೀಜ ಗೊಬ್ಬರ ಹಾಗೂ ಕೃಷಿ ಸಲಕರಣೆಗಳನ್ನು ಕುರಿತು ಅನುಕೂಲ ಮಾಡಿಕೊಳ್ಳಲು ರೈತರು ಕೇಳಿದಾಗ ಅವರು ಸಂಪೂರ್ಣವಾಗಿ ಸರ್ಕಾರದಿಂದ ಸಿಗುವ ಸೌಲಭ್ಯವನ್ನ ನಾನು ಒದಗಿಸುತ್ತೇನೆ ಎಂದು ಚೇತನಾ ಪಾಟೀಲ್ ಅವರು ಹೇಳಿದರು. ಅದೇ ರೀತಿ ಹೈನುಗಾರಿಕೆಯನ್ನ ಲಾಭದಾಯಕ ಹೈನುಗಾರಿಕೆ ಮಾಡುವ ವಿಧಾನ, ಅದರಿಂದ ಸಿಗುವಂತಹ ಲಾಭ ಕುರಿತು ಡಾಕ್ಟರ್ ಎಂಬಿ ಮಡಿವಾಡ ಅವರು ರೈತರಿಗೆ ಮನಮುಟ್ಟುವಂತೆ ಮಾಹಿತಿಯನ್ನ ನೀಡಿದರು. ಕೃಷಿ ವಿಜ್ಞಾನ ಕೇಂದ್ರದ ಮಂಜುನಾಥ್ ಪ್ರಕಾಶ್ ಪಾಟೀಲ್ ಅವರು ಮಾತನಾಡಿ, ಕಡಿಮೆ ಮಳೆ ಆಧಾರಿತ ಕೃಷಿ ಸಮ್ಮಿಶ್ರ ಬೆಳೆ ಕುರಿತು ರೈತರಿಗೆ ಲಾಭದಾಯಕ ಕೃಷಿ ಮಾಡಿಕೊಡುವ ಕುರಿತು ರೈತರಿಗೆ ಸಂವಾದ ಮಾಡುವ ಮೂಲಕ ಮಾಹಿತಿಯನ್ನ ನೀಡಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಸಮ್ಮುಖ ವೇದಮೂರ್ತಿ ಗುರುಮಲ್ಲಯ್ಯನವರು ಪುರಾಣ ಮಠ, ವೇದಮೂರ್ತಿ ವೀರಭದ್ರಯ್ಯ ಭಿಕ್ಷಾಮತಿ ಮಠ, ವೇದಮೂರ್ತಿ ಶಂಕರಯ್ಯ ಹಿರೇಮಠ, ವೇದಮೂರ್ತಿ ಜಗದೀಶ್ವರಯ್ಯ ವಸ್ತ್ರದ, ವೇದಮೂರ್ತಿ ವೀರಯ್ಯ ವಸ್ತ್ರದ ಉದ್ಘಾಟಕರು ಶ್ರೀಮತಿ ಚೇತನಾ ಪಾಟೀಲ್, ಜಂಟಿ ಕೃಷಿ ನಿರ್ದೇಶಕರು ಗದಗ, ಅಧ್ಯಕ್ಷತೆ ಶಂಕರ ಎಸ್ ಕಳಿಗೊಣ್ಣವರ್, ಶ್ರೀ ಶರಣಬಸವೇಶ್ವರ ಕೋ ಸೊಸೈಟಿಯ ಅಧ್ಯಕ್ಷರು ಮಲ್ಲಾಪುರ, ಉಪನ್ಯಾಸಕರು ಡಾಕ್ಟರ್ ಎಂಬಿ ಮಡಿವಾಳ, ಜಂಟಿ ನಿರ್ದೇಶಕರು ಕರ್ನಾಟಕ ಹಾಲು ಮಹಾಮಂಡಳ ಬೆಂಗಳೂರು, ಮುಖ್ಯ ಅತಿಥಿಗಳಾಗಿ ಬಸವರಾಜ ಮಾಳೆದ, ಸಹಾಯಕ ಕೃಷಿ ನಿರ್ದೇಶಕರು ರೋಣ, ಅಣ್ಣಪ್ಪ ಗೌಡ, ದಾನಪ್ಪ ಗೌಡ, ನಿವೃತ್ತ ಸೇಲ್ ಟ್ಯಾಕ್ಸ್ ಅಧಿಕಾರಿಗಳು ಮಲ್ಲಾಪುರ, ಶಿವಪ್ಪ ಸಿ ಅರಹುಣಸಿ, ಕೃಷಿಕ ಸಮಾಜದ ರಾಜ್ಯ ಪ್ರತಿನಿಧಿ ಬೆಂಗಳೂರು, ಶ್ರೀಮತಿ ಸಾವಿತ್ರಿ ಬಿ ಚಳಗೇರಿ, ಎವೋ ಹೊಳೆ ಆಲೂರು, ಧರ್ಮಣ ಭೂಸನಗೌಡ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಸಂದಿಗವಾಡ, ತೋಟಪ್ಪ ಸತ್ತಿಗೇರಿ, ವಕೀಲರು, ಶ್ರೀ ಶರಣಬಸವೇಶ್ವರ ಕೋ ಸೊಸೈಟಿ ಕಾನೂನು ಸಲಹೆಗಾರರು ಮಲ್ಲಾಪುರ, ಹನುಮಂತಪ್ಪ ಪಟ್ಟೆದ, ಕೃಷಿಕ ಸಮಾಜದ ಉಪಾಧ್ಯಕ್ಷರು ರೋಣ, ಶಂಕರಪ್ಪ ನೀಕೊಳ್ಳದ, ಶ್ರೀ ಶರಣಬಸವೇಶ್ವರ ಕೋಆಪರೇಟಿವ್ ಸೊಸೈಟಿಯ ನಿರ್ದೇಶಕರು ಮಲ್ಲನೂರು, ನೆಹರು, ಶ್ರೀ ಕಂಬಳ್ಳಿ, ಶ್ರೀ ಶರಣಬಸವೇಶ್ವರ ಕೋಆಪರೇಟಿವ್ ಸೊಸೈಟಿಯ ನಿರ್ದೇಶಕರು ಮಲ್ಲಾಪುರ, ಭೀಮಪ್ಪ ಹನುಮಪ್ಪ ಸುಂಕದ, ಶ್ರೀ ಶರಣಬಸವೇಶ್ವರ ಕೋಆಪರೇಟಿವ್ ಸೊಸೈಟಿಯ ನಿರ್ದೇಶಕರು ಮಲ್ಲಾಪುರ, ಬಾಪುಗೌಡ ಬಿ ದಾನಪ್ಪ ಗೌಡ, ಶ್ರೀ ಶರಣಬಸವೇಶ್ವರ ಕೋಆಪರೇಟಿವ್ ಸೊಸೈಟಿ ನಿರ್ದೇಶಕರು ಮಲ್ಲಾಪುರ, ಶ್ರೀಮತಿ ವಿಶಾಲಾಕ್ಷಿ ದಾನರೆಡ್ಡಿ, ಶ್ರೀ ಶರಣಬಸವೇಶ್ವರ ಕೋಆಪರೇಟಿವ್ ಸೊಸೈಟಿ ಉಪಾಧ್ಯಕ್ಷರು ಮಲ್ಲಾಪುರ, ಶ್ರೀ ಶೈಲಪ್ಪ ಸೋನ್ ಸತ್ತಿಗೇರಿ, ಶ್ರೀ ಶರಣಬಸವೇಶ್ವರ ಕೋಆಪರೇಟಿವ್ ಸೊಸೈಟಿ ನಿರ್ದೇಶಕರು ಮಲ್ಲಾಪುರ, ಶ್ರೀಮತಿ ನೀಲಮ್ಮ ಬಸಪ್ಪ ಬೆಳಗೇರ, ಶ್ರೀ ಶರಣಬಸವೇಶ್ವರ ಕೋಆಪರೇಟಿವ್ ಸೊಸೈಟಿಯ ನಿರ್ದೇಶಕರು ಮಲ್ಲಾಪುರ, ಸಿದ್ದನಗೌಡ ಪಾಟೀಲ್, ಶ್ರೀ ಶರಣಬಸವೇಶ್ವರ ಕೋಆಪರೇಟಿವ್ ಸೊಸೈಟಿಯ ನಿರ್ದೇಶಕರು ಮಲ್ಲಾಪುರ, ಶ್ರೀ ಶರಣಬಸವೇಶ್ವರ ಕೋಆಪರೇಟಿವ್ ಸೊಸೈಟಿಯ ನಿರ್ದೇಶಕರು ಮಲ್ಲಾಪುರ, ಸಿದ್ದಲಿಂಗಪ್ಪ ವಿ ಸತ್ತಿಗೇರಿ, ಬಸವರಾಜ ನೀ ತಳವಾರ, ಶ್ರೀ ಶರಣಬಸವೇಶ್ವರ ಕೋಆಪರೇಟಿವ್ ಸೊಸೈಟಿ ನಿರ್ದೇಶಕರು ಮಲ್ಲಾಪುರ, ಕಲ್ಲಪ್ಪ ಚ ಮಲ್ಲಾಪುರ, ಶ್ರೀ ಶರಣಬಸವೇಶ್ವರ ಕೋಆಪರೇಟಿವ್ ಸೊಸೈಟಿ ನಿರ್ದೇಶಕರು ಮಲ್ಲಾಪುರ, ಮಹೇಶ್ ಸೋ ಸತ್ತಿಗೇರಿ, ಕೃಪಾಸ ಸಂಘದ ನಿರ್ದೇಶಕರು ಮಲ್ಲಾಪುರ, ಶರಣಪ್ಪ ವಿ ಗಾರವಾಡ, ಶ್ರೀ ಶರಣಬಸವೇಶ್ವರ ಕೋಆಪರೇಟಿವ್ ಸೊಸೈಟಿಯ ಕಾರ್ಯದರ್ಶಿ ಮಲ್ಲಾಪುರ, ಕಲಬುರಗಿ, ಶ್ರೀ ಶರಣಬಸವೇಶ್ವರ ಕದಳಿಮಠ ಸೇವಾ ಸಮಿತಿ ಮತ್ತು ಮಲ್ಲಾಪುರ ಗ್ರಾಮದ ಗುರು ಹಿರಿಯರು, ಸರ್ವ ಭಕ್ತಾದಿಗಳು ಉಪಸ್ಥಿತರಿದ್ದರು. ವರದಿ ರುದ್ರಪ್ಪ ಹೆಬ್ಬಳ್ಳಿ, ರೋಣ, NKS TV4. ನಡೆಯುವುದರಲ್ಲಿ ತಂದೆ ಕಾರ್ಯವ ಬಿಡನೆಂದು
ಬಿಡುವುದಲ್ಲ